ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಕ್ಲಾಸಲ್ಲಿ ನಾವು ಕರ್ನಾಟಕದ ಭೂಗೋಳಶಾಸ್ತ್ರದ ಪರಿಚಯವನ್ನು ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಅದರ ಮುಂದುವರೆದ ಭಾಗ ಅಂದರೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಮುಂಬರುವಂತಹ ಎಕ್ಸಾಮ್ಗಳಿಗೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಆ ಒಂದು ಎಕ್ಸಾಮಲ್ಲಿ ಕೇಳಬಹುದಾದಂತಹ ಜಿಯೋಗ್ರಫಿ ಟಾಪಿಕಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಆನ್ಸರ್ಗಳನ್ನು ಇಲ್ಲಿ ಅಪ್ಲೈಡ್ ಕ್ವಶನ್ಗಳನ್ನು ಇಲ್ಲಿ ತೆಗೆದು ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ಕರ್ನಾಟಕದ ವಾಯುಗುಣ, ಕರ್ನಾಟಕದ ಮಣ್ಣುಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಆ ಒಂದು ಟಾಪಿಕ್ಗಳ ಮೇಲೆ ಕ್ವಶನ್ ಆನ್ಸರ್ಗಳನ್ನು ತೆಗೆಯಲಾಗಿದೆ. ಇದೇ ರೀತಿಯಾಗಿ ಮುಂಬರುವಂತಹ ಎಕ್ಸಾಮ್ಗೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್ ಆಗಿರುತ್ತೆ. ಇವುಗಳನ್ನು ಎಲ್ಲ ನೋಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ ಅಂತ ಹೇಳ್ತಾ ನೋಡಿ, ಇಲ್ಲಿ ಹೇಳಿಕೆಗಳ ರೂಪದಲ್ಲಿ ಈ ಒಂದು ಅಪ್ಲೈಡ್ ಕ್ವಶನ್ಸ್ ಯಾವ ರೀತಿಯಾಗಿರ್ತವೆ ಅಂದರೆ ಈ ರೀತಿಯಾಗಿರ್ತವೆ. ಇಲ್ಲಿ ನಿಮಗೆ ಈ ಒಂದು ಕ್ವಶನ್ ಆನ್ಸರ್ಗಳಿಗೆ ನೀವು ಆನ್ಸರ್ ಮಾಡಬೇಕಾದ್ರೆ ನೀವು ಇನ್ಡೆಪ್ತಾಗಿ ಸ್ಟಡಿ ಮಾಡಿರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮೊದಲನೇ ಹೇಳಿಕೆಯನ್ನು ನೋಡೋದಾದರೆ ನೋಡಿ, ಕರ್ನಾಟಕದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ 7ರಂದು ಪ್ರವೇಶ ಮಾಡುತ್ತವೆ. ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ನಮ್ಮ ಕರ್ನಾಟಕದಲ್ಲಿ ಜೂನ್ 7ರಂದು ಅಂದರೆ ಜೂನ್ ತಿಂಗಳಲ್ಲಿ ನಿಮಗೆ ಕರ್ನಾಟಕದಲ್ಲಿ ಪ್ರವೇಶ ಮಾಡುತ್ತವೆ ಅನ್ನುವಂತಹ ಮೊದಲ ಸ್ಟೇಟ್ಮೆಂಟ್ ಇದೆ. ಮಾರ್ಚ್ ಇಂದ ಮೇ ತಿಂಗಳ ಅವಧಿಯಲ್ಲಿ 7% ಮಳೆ ಬೀಳುತ್ತದೆ. ಇದನ್ನು ಪರಿಸರಣ ಮಳೆ ಅಂತೇಳಿ ಕರೆಯಲಾಗುತ್ತೆ ಅನ್ನುವಂತಹ ಎರಡನೇ ಸ್ಟೇಟ್ಮೆಂಟ್ ಇದೆ. ಮೂರನೇ ಸ್ಟೇಟ್ಮೆಂಟ್ ನೋಡೋದಾದರೆ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿ ಕರೆಯಲಾಗುತ್ತೆ ಅಂತ ಆ ಒಂದು ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ಇದರಲ್ಲಿ ನೋಡಿ, ಮೊದಲನೇದು ಕರ್ನಾಟಕದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ 7ರಂದು ಪ್ರವೇಶ ಮಾಡುತ್ತವೆ. ಇದು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಆಗಿರುತ್ತೆ. ಯಾಕಂದರೆ ಇದು ನೈಋತ್ಯ ಮಾನ್ಸೂನ್ ಮಾರುತಗಳು, ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನಿಂದ ಸೆಪ್ಟೆಂಬರ್ ಮಳೆಗಾಲದ ಸಮಯದಲ್ಲಿ ಇವು ಕರ್ನಾಟಕವನ್ನು ಪ್ರವೇಶ ಮಾಡ್ತವೆ. ನಿಮಗೆ ಕರ್ನಾಟಕದ ವಾಯುಗುಣ ನೋಡಬೇಕಾದ್ರೆ ಇಲ್ಲಿ ನಿಮಗೆ 3 ರೀತಿಯಾಗಿ ನೋಡೋದಕ್ಕೆ ಸಿಗ್ತವೆ: ಬೇಸಿಗೆ ಕಾಲ, ಮಳೆಗಾಲ ಮತ್ತು ಚಳಿಗಾಲ. ಬೇಸಿಗೆ ಕಾಲ ಮಾರ್ಚಿಂದ ಮೇವರೆಗೆ ನಿಮಗೆ ಬೇಸಿಗೆ ಕಾಲ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮಳೆಗಾಲ ಜೂನಿಂದ ಸೆಪ್ಟೆಂಬರ್ವರೆಗೆ ಮತ್ತು ಚಳಿಗಾಲ ಡಿಸೆಂಬರಿಂದ ಫೆಬ್ರವರಿವರೆಗೆ ನಿಮಗೆ ಚಳಿಗಾಲ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಮಳೆಗಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ 7ರಂದು ಕರ್ನಾಟಕವನ್ನು ಪ್ರವೇಶ ಮಾಡ್ತವೆ. ಇದರಲ್ಲಿ ಮಳೆಗಾಲವನ್ನು ನೋಡೋದಾದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ 7ನೇ ತಾರೀಕಿನ ಅಂದರೆ ಜೂನ್ ತಿಂಗಳಲ್ಲಿ ನಮ್ಮ ಕರ್ನಾಟಕವನ್ನು ಪ್ರವೇಶ ಮಾಡ್ತವೆ. ಹಾಗೆ ಇಲ್ಲಿ ನೋಡಿ, ಮೂರನೇದು ಬಂದು ಆಗುಂಬೆಯನ್ನು ದಕ್ಷಿಣದ ಚಿರಾಪುಂಜಿ ಅಂತೇಳಿ ಕರೆಯಲಾಗುತ್ತೆ. ಯಾಕಂದರೆ ಇಲ್ಲಿ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ನಿಮಗೆ ಎವರ್ಗ್ರೀನ್ ಫಾರೆಸ್ಟ್ ನೋಡೋದಕ್ಕೆ ಸಿಗುತ್ತೆ. ಅಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಈ ಆಗುಂಬೆಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಂತಂದರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಎನ್ನುವಂತಹ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಹಾಗೆ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದಂತಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಏನಿದೆ ಅದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಒಂದು ಪ್ರದೇಶ ಆಗಿರುತ್ತೆ. ನೋಡಿ, ಇಲ್ಲಿ ಚಳಿಗಾಲವನ್ನು ನೋಡೋದಾದರೆ ಡಿಸೆಂಬರಿಂದ ಫೆಬ್ರವರಿವರೆಗೆ ಚಳಿಗಾಲ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿರುವಂತಹ ಈ ಅವಧಿಯಲ್ಲಿ ಇರುವಂತಹ ಉಷ್ಣಾಂಶ ಎಷ್ಟು ಅಂತಂದರೆ 25ರಿಂದ 27 ಡಿಗ್ರಿವರೆಗೆ ನಿಮಗೆ ಉಷ್ಣಾಂಶ ನೋಡೋದಕ್ಕೆ 27ರಿಂದ 25 ಡಿಗ್ರಿ ಸೆಲ್ಸಿಯಸ್ವರೆಗೆ ನಿಮಗೆ ಉಷ್ಣಾಂಶ ಇರುತ್ತೆ. ಅತಿ ಕಡಿಮೆ ಉಷ್ಣಾಂಶ ಇರುವಂತಹ ತಿಂಗಳು ಯಾವುದಂತಂದರೆ ಜಾನ್ವರಿ. ಈ ಜಾನ್ವರಿ ತಿಂಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುತ್ತೆ. ಕರ್ನಾಟಕದ ಪ್ರವಾಸ ಮಾಸ ಅಂತೇಳಿ ಕೂಡ ಈ ಜನವರಿ ತಿಂಗಳನ್ನು ಕರೆಯಲಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಅತಿ ಕನಿಷ್ಠ ಉಷ್ಣಾಂಶ ದಾಖಲೆಯಾಗಿರ್ತಕ್ಕಂಥ ಸ್ಥಳ ಯಾವುದಂತಂದರೆ ಅದು ಬೀದರ್ ಜಿಲ್ಲೆ. ಬೀದರ್ ಜಿಲ್ಲೆಯಲ್ಲಿ 2.8 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದೆ. ಹಾಗೆ ಬೇಸಿಗೆ ಕಾಲವನ್ನು ನೋಡೋದಾದರೆ ಇದು ಅತಿ ಹೆಚ್ಚು ಉಷ್ಣಾಂಶ ಇರುವಂತಹ ಕಾಲ ಆಗಿರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಜಿಲ್ಲೆ ಯಾವುದು ಅಂತಂದರೆ ಅದು ರಾಯಚೂರು. ಈ ರಾಯಚೂರಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರೋದು ಕಂಡು ಬಂದಿದೆ. ಈ ಅವಧಿಯಲ್ಲಿ 7% ಮಳೆ ಆಗುತ್ತೆ. ಆ ಒಂದು ಮಳೆಯನ್ನು ಪರಿಸರಣ ಮಳೆ ಅಂತೇಳಿ ಕರೆಯಲಾಗುತ್ತೆ.
ಹಾಗೆ ಇದನ್ನು ಕಾಫಿ ಹೂಮಳೆ ಅಂತೇಳಿ ಕರೆಯಲಾಗುತ್ತೆ. ಕೇರಳದಲ್ಲಿ ಇದನ್ನು ಮಾವಿನ ಹೊಯ್ಲು ಮ್ಯಾಂಗೋ ಶವರ್ಸ್ ಅಂತೇಳಿ ಕೇರಳದಲ್ಲಿ ಕರೆಯುತ್ತಾರೆ. ಹಾಗೆ ಈ ಒಂದು ಸಮಯದಲ್ಲಿ ಆಗುವಂತಹ ಈ ಪರಿಸರಣ ಮಳೆಯನ್ನು ಅಸ್ಸಾಮಲ್ಲಿ ಚಹಾದ ಮಳೆ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾಗಿ ಇದಿಷ್ಟು ವಾಯುಗುಣದ ಬಗ್ಗೆ ಇರುವಂತಹ ಮಾಹಿತಿ. ಇದರಲ್ಲಿ ನಿಮಗೆ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿ ಅಂತ ಇದೆ. 1 ಮಾತ್ರ ಸರಿ, 2 ಮಾತ್ರ ಸರಿ, 1, 2, 3 ಸರಿ. ನಿಮಗೆ ಆನ್ಸರ್ ಬಂದು ಆಪ್ಷನ್ ಡಿ 3 ಸರಿ. ಇಲ್ಲಿ ಕರ್ನಾಟಕದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ ತಿಂಗಳಲ್ಲೇ ಪ್ರವೇಶ ಮಾಡ್ತವೆ, ಇದು ಸರಿಯಾಗಿದೆ. ಮಾರ್ಚ್ ಮತ್ತು ಮೇ ತಿಂಗಳ ಅವಧಿಯಲ್ಲಿ 7% ಮಳೆ ಬೀಳುತ್ತೆ, ಅದನ್ನು ಪರಿಸರಣ ಮಳೆ ಅಂತೇಳಿ ಕರೆಯಲಾಗುತ್ತೆ, ಇದು ಸರಿ ಇದೆ. ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿ ಕರೆಯಲಾಗುತ್ತೆ, ಇದು ಸರಿ ಇದೆ. ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೇಳಿಕೆಗಳು. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಕಂಡುಬರುವ ಮಣ್ಣು ಕೆಂಪು ಮಣ್ಣು. ಎರಡನೇ ಸ್ಟೇಟ್ಮೆಂಟ್ ಬಂದು ರೇಗಾರ್ ಅಥವಾ ಚಾರ್ನೋಜೆಮಿಕ್ ಮಣ್ಣು ಅಂತೇಳಿ ಕಪ್ಪು ಮಣ್ಣನ್ನು ಕರೆಯುತ್ತಾರೆ. ಮೂರನೇದು ಏಷ್ಯಾದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇರೋದು ಮಧುಗಿರಿ ಬೆಟ್ಟ. ನೋಡಿ, ಈ 3 ಸ್ಟೇಟ್ಮೆಂಟ್ ಇದ್ದಾವೆ. ಇಲ್ಲಿ ನಿಮಗೆ ಮಣ್ಣುಗಳನ್ನು ಕವರ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಕಂಡುಬರುವ ಮಣ್ಣು ಯಾವುದಂತಂದರೆ ಅದು ಕೆಂಪು ಮಣ್ಣು. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಲ್ಲಿ ಮಣ್ಣುಗಳ ಬಗ್ಗೆ ಮಾತನಾಡೋದಾದರೆ ಕರ್ನಾಟಕದಲ್ಲಿ ಮಣ್ಣುಗಳಲ್ಲಿ ಒಟ್ಟು 4 ವಿಧವಾದ ಮಣ್ಣುಗಳನ್ನು ನೋಡ್ಬೋದು. ಮೊದಲನೇದು ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಮೆಕ್ಕಲು ಮಣ್ಣು ಅಂತೇಳಿ ಕರಿತೀವಿ. ಈ 4 ವಿಧದಲ್ಲಿ ಮಣ್ಣುಗಳನ್ನು ನೋಡ್ಬೋದು. ಇಲ್ಲಿ ಕೆಂಪು ಮಣ್ಣು ಬಗ್ಗೆ ಮಾತನಾಡೋದಾದರೆ ಕೆಂಪು ಮಣ್ಣು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಕಂಡುಬರುವಂತಹ ಮಣ್ಣಾಗಿರುತ್ತೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಕೆಂಪು ಮಣ್ಣು ಕೆಂಪಾಗಿರೋದಕ್ಕೆ ಕಾರಣ ಏನಂತಂದರೆ ಇದರಲ್ಲಿ ಅತಿ ಹೆಚ್ಚಾಗಿ ಕಬ್ಬಿಣದ ಆಕ್ಸೈಡ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಹಾಗಾಗಿ ಇದು ಕೆಂಪಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದನ್ನು ಮಸಾರಿ ಮಣ್ಣು ಅಂತೇಳಿ ಕೂಡ ಕರೆಯಲಾಗುತ್ತೆ. ಈ ಕೆಂಪು ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುವ ಜಿಲ್ಲೆಗಳು ಯಾವುವು ಅಂತಂದರೆ ಒಂದು ತುಮಕೂರು, ಮಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಈ ಕೆಂಪು ಮಣ್ಣು ಅತಿ ಹೆಚ್ಚಾಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಒಂದು ಕೆಂಪು ಮಣ್ಣಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನೋಡೋದಾದರೆ ರಾಗಿ, ನವಣೆ, ಸಜ್ಜೆ, ಜೋಳ, ಭತ್ತ, ಕಬ್ಬು ಮತ್ತು ಆಲೂಗಡ್ಡೆ, ತರಕಾರಿ, ತೆಂಗು, ಅಡಿಕೆ ಮುಂತಾದ ಬೆಳೆಗಳನ್ನು ಈ ಒಂದು ಕೆಂಪು ಮಣ್ಣಲ್ಲಿ ಬೆಳೆಯಲಾಗುತ್ತೆ. ನಿಮಗೆ ಕ್ವಶನ್ ಕೂಡ ಕೇಳ್ಬೋದು, ಈ ಕೆಳಗಿನವುಗಳಲ್ಲಿ ಯಾವುದು ಕೆಂಪು ಮಣ್ಣಲ್ಲಿ ಬೆಳೆಯುವಂತಹ ಬೆಳೆಗಳಾಗಿವೆ ಅಂತೇಳಿ ನಿಮಗೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾನೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ ಆನ್ಸರನ್ನು ಮಾಡ್ಬೋದು. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿರುತ್ತೆ, ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಪ್ಪು ಮಣ್ಣು ಬಗ್ಗೆ ಮಾತಾಡೋದಾದರೆ ಕಪ್ಪು ಮಣ್ಣನ್ನು ರೇಗಾರ್ ಅಥವಾ ಚಾರ್ನೋಜೆಮಿಕ್ ಮಣ್ಣು ಅಂತೇಳಿ ಕೂಡ ಕರೆಯಲಾಗುತ್ತೆ. ಇದು ಅತಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುವಂತಹ ಒಂದು ಮಣ್ಣಾಗಿದೆ. ಈ ಒಂದು ಕಪ್ಪು ಮಣ್ಣು ಕಂಡುಬರುವಂತಹ ಪ್ರಮುಖ ಜಿಲ್ಲೆಗಳನ್ನು ನೋಡೋದಾದರೆ ಹಾವೇರಿ, ಬೆಳಗಾವಿ, ಬೀದರ್ ಜಿಲ್ಲೆಗಳಲ್ಲಿ ಈ ಕಪ್ಪು ಮಣ್ಣು ಹೆಚ್ಚಾಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಈ ಕಪ್ಪು ಮಣ್ಣು ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕಪ್ಪು ಮಣ್ಣಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಯಾವುವು ಅಂತಂದರೆ ಜೋಳ, ಹತ್ತಿ, ಸೂರ್ಯಕಾಂತಿ ಮತ್ತು ಈರುಳ್ಳಿ, ಮೆಣಸಿನಕಾಯಿ. ಇಲ್ಲಿ ಭತ್ತ ಮತ್ತು ಜೋಳವನ್ನು ಕೂಡ ಇಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಈ ಕಪ್ಪು ಮಣ್ಣಲ್ಲಿ ಭತ್ತವನ್ನು ಕೂಡ ಬೆಳೆಯಲಾಗುತ್ತೆ. ನಮ್ಮ ತುಂಗಭದ್ರಾ ಡ್ಯಾಮ್ ಏನಿದೆ, ತುಂಗಭದ್ರಾ ಜಲಾಶಯದಲ್ಲಿ ಇರುವಂತಹ ಆ ಒಂದು ಪ್ರದೇಶದ ಆ ಒಂದು ನೀರಾವರಿ ಪ್ರದೇಶದಲ್ಲಿರುವಂತಹ ಮಣ್ಣಲ್ಲಿ ಈ ಒಂದು ಭತ್ತವನ್ನು ಕೂಡ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ. ಇಲ್ಲಿ ಕಪ್ಪು ಮಣ್ಣು ಸಾಮಾನ್ಯವಾಗಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಜಂಬಿಟ್ಟಿಗೆ ಮಣ್ಣನ್ನು ನೋಡೋದಾದರೆ ಈ ಜಂಬಿಟ್ಟಿಗೆ ಮಣ್ಣು ಅತಿ ಹೆಚ್ಚು ಬಿಸಿಲು ಬೀಳುವಂತಹ ಮತ್ತು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಇಂಗ್ಲೀಷಲ್ಲಿ ಲ್ಯಾಟ್ರೈಟ್ ಮಣ್ಣು ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ಮಣ್ಣಲ್ಲಿ ಬೆಳೆಯನ್ನು ಬೆಳೆಬೋದಾ ಅಂತ ನೀವು ಕ್ವಶನ್ ಕೇಳಿದ್ರೆ ಹೌದು, ಖಂಡಿತವಾಗಿಯೂ ಬೆಳೆಬೋದು. ಇದರ ಫಲವತ್ತತೆ ಕಡಿಮೆ ಇರೋದರಿಂದ ಇದರ ಮೇಲೆ ರಾಸಾಯನಿಕಗಳನ್ನು ಹಾಕಿ ನಾವು ಬೆಳೆಯನ್ನು ಬೆಳೆಯಬಹುದಾಗಿದೆ. ಇದರಲ್ಲಿ ಭತ್ತವನ್ನು ಬೆಳೆಯಬಹುದು, ಜೋಳ, ಹತ್ತಿ ಇತರೆ ಬೆಳೆಗಳನ್ನು ರಾಸಾಯನಿಕಗಳನ್ನು ಬಳಸೋದ್ರ ಮೂಲಕ ಬೆಳೆಯಬಹುದಾಗಿದೆ. ಹಾಗಾದರೆ ಈ ಜಂಬಿಟ್ಟಿಗೆ ಮಣ್ಣು ಅತಿ ಹೆಚ್ಚಾಗಿ ಕಂಡುಬರೋದು ಎಲ್ಲಿ ಅಂತಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇವು ಕಂಡುಬರುತ್ತವೆ. ಅಂದರೆ ನಿಮಗೆ ಕರಾವಳಿ ಭಾಗದಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಏನಿದೆ ಅದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮೆಕ್ಕಲು ಮಣ್ಣು, ಇದ್ರ ಬಗ್ಗೆ ನೋಡೋದಾದರೆ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಮೆಕ್ಕಲು ಮಣ್ಣು ನೋಡೋದಕ್ಕೆ ಸಿಗುತ್ತೆ. ಈ ಮೆಕ್ಕಲು ಮಣ್ಣು ಕರಾವಳಿ ಪ್ರದೇಶದಲ್ಲಿ ಸಿಗುತ್ತೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದು ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮಣ್ಣಲ್ಲಿ ಹೆಚ್ಚಾಗಿ ಪೊಟ್ಯಾಷಿಯಂ, ರಂಜಕ ಮತ್ತು ಸುಣ್ಣ ಹೆಚ್ಚಿನ ಅಂಶದಲ್ಲಿ ಇರೋದ್ರಿಂದ
ಇದು ತುಂಬ ಫಲವತ್ತಾಗಿರುವಂತಹ ಮಣ್ಣಾಗಿರುತ್ತೆ. ಇದರಲ್ಲಿ ನಿಮಗೆ 2 ಟೈಪ್ ಆಗಿರ್ತಕ್ಕಂಥ ಮಣ್ಣುಗಳು ಬರ್ತವೆ. ಒಂದು ಖಾದರ್ ಮತ್ತು ಬಂಗಾರ ಅಂತೇಳಿ. ಖಾದರ್ ಮತ್ತು ಬಂಗಾರ ಅಂತೇಳಿ 2 ರೀತಿಯಾದ ಮಣ್ಣುಗಳನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಖಾದರ್ ಅಂತಂದರೆ ಹೊಸ ಮೆಕ್ಕಲು ಮಣ್ಣು, ಅಂದರೆ ನದಿಗಳು ಹರಿಯುವಾಗ ಫ್ರೆಶ್ ಆಗಿರುವಂತಹ ಮಣ್ಣು, ಹೊಸದಾಗಿರುವಂತಹ ಮಣ್ಣಿನ ಮತ್ತು ಮರಳಿನ ಕಣಗಳನ್ನು ತಂದು ಸ್ಟೋರ್ ಮಾಡ್ತಾವಲ್ಲ, ಅದನ್ನು ಹೊಸ ಮೆಕ್ಕಲು ಮಣ್ಣು ಖಾದರ್ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಬಂಗಾರ ಹಳೆಯ ಮೆಕ್ಕಲು ಮಣ್ಣು ಅಂತೇಳಿ ಕರಿತೀವಿ. ಅಂದರೆ ನದಿ ಪ್ರದೇಶದಿಂದ ತುಂಬ ದೂರ ಇರುವಂತಹ ಮಣ್ಣು, ಅಂದರೆ ಹೊಸ ಮಣ್ಣು ಬಂದೇನು ಸ್ಟೋರ್ ಆಗುತ್ತೆ, ಈ ಹೊಸ ಮಣ್ಣು ಹರಿಯುವಾಗ ಹೊಸ ಮಣ್ಣು ಇಲ್ಲಿ ಸ್ಟೋರ್ ಆಗುತ್ತೆ. ಇದರ ಮುಂದಿನ ಭಾಗದಲ್ಲಿರ್ತಕ್ಕಂಥ ಈ ಮಣ್ಣು ಆಲ್ರೆಡಿ ಸ್ಟೋರ್ ಆಗಿರುವಂತಹ ಮಣ್ಣನ್ನು ಬಂಗಾರ ಅಂತೇಳಿ ಕರೆಯಲಾಗುತ್ತೆ, ಹಳೆ ಮೆಕ್ಕಲು ಮಣ್ಣು ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಮಣ್ಣುಗಳ ಬಗ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ಇವು ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ನೋಟ್ ಮಾಡ್ಕೊಳ್ಳಿ. 3ನೇದು ಏಷ್ಯಾದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ. ಇದು ನಿಮಗೆ ತುಮಕೂರಲ್ಲಿ ನೋಡೋದಕ್ಕೆ ಸಿಗುತ್ತೆ. ತುಮಕೂರಲ್ಲಿ ಇದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ. ಇನ್ನೂ ಒಂದು ಬೆಟ್ಟ ಬರುತ್ತೆ, ನಂದಿ ಬೆಟ್ಟ. 1480 ಮೀಟರ್ ಎತ್ತರ ಇದೆ. ಇದು ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದರ ವಿಶೇಷತೆ ಏನಂತಂದರೆ 1936ರಲ್ಲಿ ಗಾಂಧೀಜಿಯವರು 45 ದಿನಗಳ ಅನಾರೋಗ್ಯದ ಕಾರಣ ಈ ಒಂದು ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ದರು. ಹಾಗಾಗಿ ಈ ನಂದಿ ಬೆಟ್ಟ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಹುಟ್ಟುತ್ತವೆ. ಎಲ್ಲಿ ಅಂತಂದರೆ ನಂದಿ ಬೆಟ್ಟದಲ್ಲಿ. ಕರ್ನಾಟಕದ ಅತಿ ದೊಡ್ಡ ಪ್ರಸ್ಥಭೂಮಿ ಮೈಸೂರು ಪ್ರಸ್ಥಭೂಮಿ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಕರ್ನಾಟಕದಲ್ಲಿ ಬರುವಂತಹ ಪ್ರಮುಖ ಬೆಟ್ಟಗಳ ಬಗ್ಗೆ ಮಾತಾಡೋದಾದರೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ. ಈಗ ನಾನು ಏನು ಹೇಳ್ತಾ ಹೋಗ್ತೀನಿ ಅವುಗಳನ್ನು ನೋಟ್ ಮಾಡ್ಕೊಳ್ಳಿ. ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಕೊಡಗುದಲ್ಲಿ ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ ಕೊಡಗು ಡಿಸ್ಟಿಕಲ್ಲಿ ಕಂಡುಬರುತ್ತವೆ. ಕೊಡಚಾದ್ರಿ ಮತ್ತು ಕವಲೇರುದುರ್ಗ ಬೆಟ್ಟಗಳು ಶಿವಮೊಗ್ಗದಲ್ಲಿ ಕಂಡುಬರುತ್ತವೆ. ನಂದಿ ಬೆಟ್ಟ, ಹರಿಹರೇಶ್ವರ, ಚನ್ನಕೇಶವ ಬೆಟ್ಟ ಇವು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಪ್ರಮುಖ ಬೆಟ್ಟಗಳು. ಹಾಗೆ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಇವು ಚಾಮರಾಜನಗರದಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರ್ತಕ್ಕಂಥ ಬೆಟ್ಟಗಳು. ಎಕ್ಸಾಮ್ ದೃಷ್ಟಿಯಿಂದ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ಚಾಮುಂಡಿ ಬೆಟ್ಟ ಮೈಸೂರಲ್ಲಿ ಕಂಡುಬರುತ್ತೆ. ಆದಿಚುಂಚನಗಿರಿ ಬೆಟ್ಟ ಮಂಡ್ಯದಲ್ಲಿ ಕಂಡುಬರುತ್ತೆ. ನಿಮಗೆ ಮಧುಗಿರಿ ಏಕಶಿಲಾ ಬೆಟ್ಟ ತುಮಕೂರಲ್ಲಿ ಕಂಡುಬರುತ್ತೆ. ರಾಮನಗರದಲ್ಲಿ ರಾಮದೇವರ ಬೆಟ್ಟ, ರಣಹದ್ದುಗಳಿಗೆ ಫೇಮಸ್ ಆಗಿರುವಂತಹ ರಾಮದೇವರ ಬೆಟ್ಟ ರಾಮನಗರದಲ್ಲಿ ಕಂಡುಬರುತ್ತೆ. ಹಾಗೆ ಕೊಪ್ಪಳದಲ್ಲಿ ಅಂಜನಾದ್ರಿ ಬೆಟ್ಟ, ಗದಗದಲ್ಲಿ ಕಪ್ಪದಗುಡ್ಡ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬೆಟ್ಟಗಳ ಲೀಸ್ಟ್ ಆಗಿರುತ್ತೆ. ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ಇವು ನಿಮ್ಮ ಮುಂಬರುವಂತಹ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಂತಂದರೆ 1, 2 ಮತ್ತು 3 ಸರಿ. ಈ 3 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ನಿಮಗೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಹೇಳಿಕೆಗಳ ರೂಪದಲ್ಲಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಎಲೆಯುದಿರುವ ಕಾಡುಗಳು ಕಂಡುಬರುತ್ತವೆ. ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆಯಾಗಿದೆ. ಈ 2 ಹೇಳಿಕೆಗಳನ್ನು ನೀವು ಇಲ್ಲಿ ಕಾಣಬಹುದು. ಇವು 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಹಾಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಎಲೆಯುದಿರುವ ಕಾಡುಗಳು ಕಂಡುಬರ್ತವೆ. ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆಯಾಗಿದೆ. ಈ 2 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಸಿ ನಿಮಗೆ ಸರಿಯಾದ ಉತ್ತರ. ಹಾಗಾದರೆ ಇಲ್ಲಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ಮಾತಾಡೋದಾದರೆ, ಪ್ರಸ್ತುತ ಕರ್ನಾಟಕದ ಅರಣ್ಯ ಪ್ರದೇಶ ಭಾರತದ ಅರಣ್ಯ ಪ್ರದೇಶದ 21%ರಷ್ಟು ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆಗಳನ್ನು ನೋಡ್ತಾ ಹೋದರೆ ಮೊದಲನೇದು ಉತ್ತರ ಕನ್ನಡ. ಇಲ್ಲಿ 81% ಅರಣ್ಯ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಕರ್ನಾಟಕದ 81% ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಎರಡನೇದು ಶಿವಮೊಗ್ಗ, ಕೊಡಗು. ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು ಇವು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳು. ಹಾಗೆ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆಗಳು ವಿಜಯಪುರ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳು ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆಗಳಾಗಿರ್ತವೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಸಸ್ಯವರ್ಗ ಯಾವುದಂತಂದರೆ ಅದು ಎಲೆ ಉದುರುವ ಸಸ್ಯವರ್ಗ ಆಗಿರುತ್ತೆ. ಇಲ್ಲಿ ಸಸ್ಯವರ್ಗಗಳನ್ನು ಮಾತಾಡೋದಾದರೆ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಎಷ್ಟು ವಿಧದ ಕಾಡುಗಳು ನಿಮಗೆ ನೋಡೋದಕ್ಕೆ ಸಿಗ್ತವೆ ಅಂತಂದರೆ, ಮೊದಲನೇದು ನಿತ್ಯ ಹರಿದ್ವರ್ಣದ ಕಾಡುಗಳು, ಎರಡನೇದು ಮಿಶ್ರ ಕಾಡುಗಳು,
ಮೂರನೇದ್ದು ಎಲೆ ಉದುರುವ ಕಾಡುಗಳು, ನಾಲ್ಕನೇದು ಮ್ಯಾಂಗ್ರೋವ್ಸ್ ಮತ್ತು ಐದನೇದು ಶೋಲಾ ಕಾಡುಗಳು ನಿಮಗೆ ನೋಡೋದಕ್ಕೆ ಸಿಗ್ತವೆ. ಈ ನಿತ್ಯ ಹರಿದ್ವರ್ಣದ ಕಾಡುಗಳು ವಾರ್ಷಿಕ ಮಳೆ ಎಷ್ಟು ಪಡಿತವೆ ಅಂತಂದರೆ 250 ಸೆಂಟಿಮೀಟರ್ನಷ್ಟು ಈ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಮಳೆ ಬೀಳುವಂತಹ ಪ್ರಮಾಣ ಆಗಿರುತ್ತೆ. ಇದು ಯಾವ ಜಿಲ್ಲೆಗಳಲ್ಲಿ ಕಂಡು ಬರ್ತವೆ ಅಂತಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕೊಡಗು ಜಿಲ್ಲೆಗಳಲ್ಲಿ ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಇರ್ತವೆ. ಇಲ್ಲಿರುವಂತಹ ಸಸ್ಯ ಜಾತಿ, ಈ ಕಾಡುಗಳಲ್ಲಿರುವಂತಹ ಸಸ್ಯ ಯಾವುದಂತಂದರೆ ತೇಗದ ಮರಗಳಿರ್ತವೆ, ಬೀಟೆ ಮರಗಳು, ದೋಪ ಮರಗಳು ಹಾಗೂ ವನ್ಯ ಮರಗಳು ಈ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಇವುಗಳನ್ನು ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ಇಲ್ಲಿ 250 ಸೆಂಟಿಮೀಟರ್ನಷ್ಟು ಮಳೆಯಾಗುತ್ತೆ, ನೆನಪಲ್ಲಿಟ್ಕೊಳ್ಳಿ. ಹಾಗೆ ಮಿಶ್ರ ಕಾಡುಗಳ ಬಗ್ಗೆ ನೋಡೋದಾದರೆ 120ರಿಂದ 150 ಸೆಂಟಿಮೀಟರ್ನಷ್ಟು ಇಲ್ಲಿ ಮಳೆಯಾಗುತ್ತೆ. ಇಲ್ಲಿ ಮೈಸೂರು, ಚಾಮರಾಜನಗರ ಮತ್ತು ಕೊಡಗುಗಳಲ್ಲಿ ಈ ಮಿಶ್ರ ಕಾಡುಗಳು ನಿಮಗೆ ಕಂಡುಬರ್ತವೆ. ಇಲ್ಲಿರುವಂತಹ ಸಸ್ಯ ಜಾತಿಯನ್ನು ನೋಡೋದಾದರೆ ತೇಗ, ಬೇಟೆ, ನಂದಿ ಮತ್ತು ಶ್ರೀಗಂಧದ ಮರಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಹಾಗೆ ಎಲೆ ಉದುರುವ ಕಾಡುಗಳು 50ರಿಂದ 120 ಸೆಂಟಿಮೀಟರ್ನಷ್ಟು ಮಳೆ ಪಡೆಯುವಂತಹ ಈ ಎಲೆ ಉದುರುವ ಕಾಡುಗಳು ಚಿಕ್ಕಮಗಳೂರು, ಹಾಸನ, ಮೈಸೂರು, ತುಮಕೂರು, ಮಂಡ್ಯ ಈ ಜಿಲ್ಲೆಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿರುವಂತಹ ಒಂದು ಕಾಡಿನ ಪ್ರಭೇದ ಯಾವುದಂತಂದರೆ ಅದು ಎಲೆ ಉದುರುವ ಕಾಡುಗಳು. ಇಲ್ಲಿರುವಂತಹ ಸಸ್ಯಗಳನ್ನು ನೋಡೋದಾದರೆ ಜಾಲಿ ಮರ, ಹುಣಸೆ ಮರ, ಆಲದ ಮರ, ಹೊಂಗೆ ಮರಗಳು ಈ ಎಲೆ ಉದುರುವ ಕಾಡುಗಳಲ್ಲಿ ಅತಿ ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತವೆ. ಹಾಗೆ ಮ್ಯಾಂಗ್ರೋವ್ಸ್ ಕಾಡುಗಳು ಕುಂದಾಪುರದಲ್ಲಿ ಅತಿ ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತವೆ. ಈ ಒಂದು ನದಿ ಮುಖದ ಭೂಮಿಯಲ್ಲಿ ನದಿ ದಂಡೆಯ ಮೇಲೆ ಇರುವಂತಹ 24x7 ಆ ಒಂದು ನೀರಲ್ಲೇ ಬೆಳೆಯುವಂತಹ ಸಾಮರ್ಥ್ಯ ಹೊಂದಿರುವಂತಹ ಈ ಮ್ಯಾಂಗ್ರೋವ್ಸ್ ಕಾಡುಗಳು ನಿಮಗೆ ನದಿ ತೀರದಲ್ಲಿ ಮತ್ತು ನದಿ ಮುಖಜ ಭೂಮಿಯ ತೀರದಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಭಾರತದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ಸ್ ಯಾವುದು ಅಂತಂದರೆ ಅದು ನಿಮಗೆ ಸುಂದರ್ಬನ್ಸ್. ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ನಿಮಗೆ ಕಂಡುಬರುವಂತಹ ಒಂದು ಸುಂದರ್ಬನ್ಸ್ ಕಾಡುಗಳೇನಿರ್ತವೆ ಅವು ಅತಿ ದೊಡ್ಡ ಮ್ಯಾಂಗ್ರೋವ್ಸ್ ಕಾಡುಗಳನ್ನು ಹೊಂದಿರುವಂತಹ ಪ್ರದೇಶಗಳಾಗಿರ್ತವೆ. ಇದರಿಂದ ಏನು ಬೆನಿಫಿಟ್ಟಪ್ಪ ಅಂತಂದರೆ ಇಲ್ಲಿ ಪ್ರವಾಹಗಳನ್ನು ಈ ಮ್ಯಾಂಗ್ರೋವ್ಸ್ ಕಾಡುಗಳು ತಡೆಗಟ್ಟುತ್ತವೆ ಮತ್ತು ಮಣ್ಣಿನ ಸವಕಳಿಯನ್ನು ತಡೆಗಟ್ಟೋದರಲ್ಲಿ ಈ ಮ್ಯಾಂಗ್ರೋವ್ಸ್ ಕಾಡುಗಳು ಹೆಚ್ಚಿನದಾಗಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಇವು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಕಾಡುಗಳಾಗಿರ್ತವೆ. ಈ ಕಾಡುಗಳ ವಿಶೇಷತೆ ಏನಂತಂದರೆ ಇಲ್ಲಿ ಉಸಿರಾಡುವ ಬೇರುಗಳು ಅಂತ ಬರ್ತವೆ. ಅಂದರೆ ಇಲ್ಲಿರುವಂತಹ ಮಣ್ಣಿನಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುವುದರಿಂದ ಆ ಒಂದು ಮರದ ಬೇರುಗಳೇನಿದ್ದಾವೆ ನೀರಿಂದ ಮೇಲೆ ಬಂದು ಆಮ್ಲಜನಕವನ್ನು ತೆಗೆದುಕೊಳ್ತವೆ. ಹಾಗಾಗಿ ಇಲ್ಲಿ ಉಸಿರಾಡುವ ಬೇರುಗಳು ನಿಮಗೆ ನೋಡೋದಕ್ಕೆ ಸಿಗ್ತವೆ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಶೋಲಾ ಕಾಡುಗಳನ್ನು ನೋಡೋದಾದರೆ ಬಾಬಾ ಬುಡನ್ಗಿರಿ, ಕುದುರೆಮುಖ ಮತ್ತು ಪುಷ್ಪಗಿರಿಯಲ್ಲಿ ನಿಮಗೆ ಶೋಲಾ ಕಾಡುಗಳು ನೋಡೋದಕ್ಕೆ ಸಿಗ್ತವೆ. ಇದಿಷ್ಟು ಸ್ನೇಹಿತರೆ ಆ ಒಂದು ಕರ್ನಾಟಕದ ಸಸ್ಯವರ್ಗ, ಸ್ವಾಭಾವಿಕ ಸಸ್ಯವರ್ಗ, ಕರ್ನಾಟಕದ ಮಣ್ಣುಗಳು, ಕರ್ನಾಟಕದ ಪ್ರಮುಖ ಬೆಟ್ಟಗಳು ಮತ್ತು ಕರ್ನಾಟಕದ ವಾಯುಗುಣದ ಬಗ್ಗೆ ಇರುವಂತಹ ಪ್ರಮುಖವಾಗಿರತಕ್ಕಂಥ ಮಾಹಿತಿ. ಇದು ರಿವಿಷನ್ ಕ್ಲಾಸ್ ಆಗಿರೋದ್ರಿಂದ ನೀವು ಆಲ್ರೆಡಿ ಓದಿರ್ತೀರ. ನಿಮಗೆ ಮೇನ್ ಇಂಪಾರ್ಟೆಂಟಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಕ್ವಶನ್ ಆನ್ಸರ್ಗಳನ್ನು ಹೇಗೆ ಕೇಳಲಾಗುತ್ತೆ ಜಿಯೋಗ್ರಫಿಯಲ್ಲಿ ಅನ್ನೋದರ ಪ್ರಮುಖ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.